ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ಈ ಡೇಟನ್ನು ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಒಂದು ರೀತಿ ನೆನ್ಪಿಟ್ಕೊಳ್ಳೇಬೇಕಾಗಿದೆ. ಸೆಪ್ಟೆಂಬರ್ 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ. ಇನ್ನೂ ಒಂದು ಮುಖ್ಯವಾದ ಡೇಟ್ ಅಂದರೆ 21ನೇ ತಾರೀಕು ಸೆಪ್ಟೆಂಬರ್ 21 ಫ್ರೀ ಕ್ಲಾಸಸ್ ಇದೆ ಅವತ್ತು. ಸೊ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಬೇಡ. ಏನಿದೆ ಅಂತ ಒಂದು ಕ್ಯೂರಿಯಾಸಿಟಿಗಾದರೂ ನೀವು ಆ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮಗೆ ನಿಮ್ಮ ಆ ಪ್ರಶ್ನೆ, ನಾವು ಜ್ಯೋತಿಷ್ಯ ಕಲಿಬೋದೋ ಇಲ್ವೋ ಅಂತ ನಿಮ್ಮಲ್ಲಿ ಒಂದು ಭಯ ಇರುತ್ತೆ ಅಲ್ಲ, ಆ ಭಯಕ್ಕೆ ನಿಮಗೆ ಏನೇನು ಪ್ರಶ್ನೆ ಇದೆ ಆ ಪ್ರಶ್ನೆಗೆಲ್ಲ ಸ್ವತಃ ಗುರೂಜಿ ಅವರೇ ಅವತ್ತು ಕ್ಲಾಸಸ್ ಅಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆಮೇಲೆ ನಿಮಗೆ ಓಕೆ ನಾವು ಕಲಿಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಾಗ 24ನೇ ತಾರೀಕು ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಕೇವಲ 15 ದಿನದಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದು. ಅದು ಕೂಡ ತುಂಬಾ ಕಡಿಮೆ ಅಮೌಂಟ್ ಅಂತಾನೆ ಹೇಳ್ಬೋದು. 6,999. ನೀವೆಲ್ಲಿ ಎಷ್ಟೆಲ್ಲ ಏನೆಲ್ಲ ಖರ್ಚು ಮಾಡಿರ್ತೀರಾ, ಈ ಬರೀ 7,000 ರೂಪಾಯಿಗೆ ನಿಮ್ಮ ಲೈಫ್ ಲಾಂಗ್ ಅಲ್ಲಿ ನೀವು ಬರೋ ಏನೇನು ಪ್ರಶ್ನೆ ಬರುತ್ತೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಅದಕ್ಕೆಲ್ಲ ನೀವೇ ಉತ್ತರ ಕಂಡುಕೊಳ್ಬಹುದಾಗಿದೆ. ಸೊ 21ನೇ ತಾರೀಕು ಫ್ರೀ ಕ್ಲಾಸಸ್ ಇರುತ್ತೆ. 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ. ಗುರೂಜಿ, ವೀಕ್ಷಕರಿಗೆ ನೀವು ಹೇಳೋದಾದ್ರೆ ಏನದು? ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತುಂಬ ಜನ ಜ್ಯೋತಿಷ್ಯ ಶಾಸ್ತ್ರ ಇಷ್ಟಪಡೋದು ಏನಕ್ಕೆ ಅಂದರೆ ರಾಶಿ ಭವಿಷ್ಯದಿಂದ. ಭಾಳ ವ್ಯಕ್ತಿಗಳಿಗೆ ಒಂದು ನೋವು ಅನ್ನೋದು ಇದ್ದೇ ಇರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನೋವು, ಮನೆ ಸಂಸಾರದಲ್ಲಿ ನೋವು ಇರ್ಬೋದು, ತಂದೆ ತಾಯಿ ವಿಚಾರದಲ್ಲಿ ನೋವು ಇರ್ಬೋದು, ಗಂಡನ ವಿಚಾರದಲ್ಲಿ ನೋವು ಇರ್ಬೋದು, ಮಕ್ಕಳ ವಿಚಾರದಲ್ಲಿ ನೋವು ಇರ್ಬೋದು, ಸಾಲ ಕೊಟ್ಟಿರ್ತೀವಿ ವಾಪಸ್ ಕೊಟ್ಟಿರಲ್ಲ ಅನ್ನೋ ನೋವು ಇರ್ಬೋದು, ಅಥವಾ ಉದ್ಯೋಗದಲ್ಲಿ ನೋವು ಇರ್ಬೋದು. ಎಲ್ಲೂ ಕೂಡ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾವರೆಗೂ ಕೂಡ ನನಗೇನು ಪ್ರಾಬ್ಲಮೇ ಇಲ್ಲ ಅನ್ನೋ ಯಾವ ಕಾಲದಲ್ಲೂ ಬಂದಿಲ್ಲ. ಬಟ್ ಆದರೆ 90% ಜನಸಂಖ್ಯೆಗೆ ಇನ್ನೊಂದು ವಿಧದಲ್ಲಿ ಭಗವಂತ ಒಳ್ಳೆ ಒಂದು ನೆಮ್ಮದಿ ಕೊಟ್ಟಿರ್ತಾನೆ. ಒಂದರಲ್ಲಿ ಕೊಟ್ಟಿಲ್ಲ ಅಂದರೆ ಇನ್ನೊಂದ್ರಲ್ಲಿ ಕೊಟ್ಟಿರ್ತಾನೆ. ಇನ್ನೊಂದು ಅಂದರೆ ಈಗ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಅಂದರೆ ಕೆಲಸ ಒಳ್ಳೆ ಉದ್ಯೋಗ ಕೊಟ್ಟಿರ್ತಾನೆ. ಒಳ್ಳೆ ಉದ್ಯೋಗ ಕೊಟ್ಟಿಲ್ಲ ಅಂತಂದರೆ ಮನೇಲಿ ಚೆನ್ನಾಗಿ ನೋಡ್ಕೊಳ್ಳೋರು ತಂದೆ ತಾಯಿ ಅಥವಾ ಊಟ ಹಾಕೋರು ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಲೈಫಲ್ಲಿರೋದು. ಇಂಥ ಸಂದರ್ಭದಲ್ಲಿ ಈ ಕೆಲವು ಮಹಿಳೆಯರು, ಕೆಲವು ಗಂಡಸರು ಮಾನಸಿಕ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೆ ಅಡಿಕ್ಷನ್ ಅಂತ ಒಂದು ಹೇಳ್ತೀವಿ. ಕುಡಿತಾರೆ. ಯಾಕೆ ಕುಡಿತಾರೆ? 2 ವಿಚಾರ ಕುಡಿತಾರೆ. ಕುಡಿಯೋರು 2 ವಿಚಾರ, ಸಂತೋಷಕ್ಕೂ ಕುಡಿತಾರೆ, ದುಃಖಕ್ಕೂ ಕುಡಿತಾರೆ. ಸೊ ಹಾಗೆ ಜ್ಯೋತಿಷ್ಯ, ರಾಶಿ ಭವಿಷ್ಯ ಅಂತ ಏನು ನಾವು ವಾಹಿನಿಲಿ, ದೊಡ್ಡ ವಾಹಿನಿಲಿ, ಚಿಕ್ಕ ವಾಹಿನಿಲಿ, ಯೂಟ್ಯೂಬ್ಗಳಲ್ಲೆಲ್ಲ ತುಂಬಿ ತುಳುಕ್ತಾ ಇದೆ, ಅದನ್ನು ನೋಡೋದೇ ನಮಗೆ ಅಡಿಕ್ಷನ್. ಫಸ್ಟ್ ತಿಳ್ಕೊಬೇಕು. ಚಟ ಅಂತ ಕರಿತೀವಿ ಅದು. ಇದು ನನಗೆ ತುಂಬ ಯೋಚನೆ ಮಾಡಿ ಆಲೋಚನೆ ಮಾಡಿ, ಯಾಕೆ ಜ್ಯೋತಿಷ್ಯದಲ್ಲಿ ನಾವು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತೀವಿ ಬನ್ನಿ ಅಂತಂದರೆ ಜನ ಚಟಕ್ಕೆ ಹೋಗ್ತಾರೆ. ಅವನೇನು ಹೇಳ್ದ ಈ ರಾಶಿಗೆ, ಇವನೇನು ಹೇಳ್ದ, ನಾಳೆ ಇದರಲ್ಲಿ ಗ್ರಹಣದಲ್ಲಿ ಏನು ಬರುತ್ತೆ, ಈಗ ನೆಕ್ಸ್ಟ್ ಸೂರ್ಯಗ್ರಹಣದಲ್ಲಿ ಏನು ಬರುತ್ತೆ, ಅದರಲ್ಲೇನು ಬರುತ್ತೆ, ನೆಕ್ಸ್ಟು ಶನಿ ಆ ಕಡೆ ಹೋದರೆ ಏನಾಗ್ತಾನೆ, ಗುರು ಆ ಕಡೆ. ಮಾನಸಿಕವಾಗಿರ್ತಕ್ಕಂಥ ಒಂದು ವ್ಯಾಧಿ ಅಂತಲೇ ಕರಿತೀನಿ ನಾನು. ಪಕ್ಕಾ ಮಾನಸಿಕ ವ್ಯಾಧಿನೇ. ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪರಿಹಾರಕ್ಕೆ ಹುಡುಕ್ತಾ ಇರ್ತಾನೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು. ಯಾರೊಬ್ಬರು ವ್ಯಾಪಾರ ಆಗಿರ್ತಾರೆ, ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ವ್ಯಾಪಾರ ಹಾಕಿರ್ತಾರೆ, ಅಲ್ಲಿ ಜನನೇ ಬರಲ್ಲ ಅವಾಗ, ಅಥವಾ ಬರ್ತಾ ಇರೋದು ವರ್ಕೌಟ್ ಆಗ್ತಾ ಇರಲ್ಲ. ತುಂಬ ಜನ ಬಂದರೂ ಕೂಡ ಒಂದು ಸತಿ ಅಲ್ಲಿ ಕೆಲಸಗಾರ ಕೈ ಕೊಡ್ತಾರೆ. ತುಂಬ ಜನ ಬರ್ತಾ ಇದ್ದಾರೆ, ಕೆಲಸಗಾರ ಸಿಗ್ತಾ ಇಲ್ಲ ಕೆಲಸಕ್ಕೆ. ಒಂದಲ್ಲ ಒಂದು ಸಮಸ್ಯೆ ಇಟ್ಟೇ ಇರ್ತಾನೆ. ಅದು ನಮ್ಮ ಕರ್ಮಫಲ. ಭಗವಂತ ಇದಾನೋ ಇಲ್ವೋ ಅದು ಆಮೇಲೆ ಅದು ಸೆಕೆಂಡ್ರಿ. ತುಂಬ ಜನ ಭಗವಂತ ಎಲ್ಲಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ, ಅದು ಓಕೆ, ಅದು ಬೇಡ. ಒಟ್ನಲ್ಲಿ ಒಂದು ಬದುಕು ಅಂತಿದೆಯಾ, ಬದುಕಲ್ಲಿ ಸಮಸ್ಯೆ ಅಂತ ಇದ್ದೇ ಇರುತ್ತಾ?
ಜ್ಯೋತಿಷ್ಯ ಕಲಿಯೋದೊಂದು ಅಡಿಕ್ಷನ್ನ ಬದಲಾವಣೆ ಮಾಡಿ ಗುಡ್ ಅಡಿಕ್ಷನ್ಗೆ ಹೋಗುತ್ತೆ. ಬ್ಯಾಡ್ ಅಡಿಕ್ಷನ್ನಿಂದ ಗುಡ್ ಅಡಿಕ್ಷನ್. ಬ್ಯಾಡ್ ಅಡಿಕ್ಷನ್ ಅಂದರೆ ಏನು? ಕುಡಿಯೋದು, ಸಿಗರೇಟ್ ಸೇದೋದು, ಗುಟ್ಕಾ ಹಾಕೋದು, ಮೊಬೈಲ್ ನೋಡೋದು, ಉಗುರು ಕಚ್ಚೋದು ಹೌದು, ಇದೆಲ್ಲ ಬ್ಯಾಡ್ ಅಡಿಕ್ಷನ್ನು. ಗುಡ್ ಅಡಿಕ್ಷನ್ ಅಂದರೆ ಏನು? ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಮಾಡ್ತಾನೆ, ಅಡಿಕ್ಷನ್ ಅದು, ಗುಡ್ ಅಡಿಕ್ಷನ್ನೇ. 6 ಗಂಟೆ ಆದಮೇಲೆ ಊಟ ಮಾಡಲ್ಲ, ಗುಡ್ ಅಡಿಕ್ಷನ್. 6 ಗಂಟೆ ಆದಮೇಲೆ ಏನು ಕೊಟ್ಟರು ಏನು ತಿನ್ನಲ್ಲ ಅಷ್ಟೇ. ಎಲ್ಲೇ ಹೋದರೂ ಕೂಡ ಮಿತಭೋಜನ, ಗುಡ್ ಅಡಿಕ್ಷನ್. ಹೆವಿ ತಿನ್ನಲ್ಲ, ಅದು ನೆಗೆಟಿವ್ ಅಡಿಕ್ಷನ್ನು, ಇದು ಗುಡ್ ಅಡಿಕ್ಷನ್. ಪ್ರತಿ ದಿವಸ ಪೂಜೆ ಮಾಡೋದು ತಪ್ಪಲ್ಲ, ಗುಡ್ ಅಡಿಕ್ಷನ್ನೇ. ಏನು ಮಾಡಿದ್ರೆ ನಾನು ಯಾವುದು ರಾಶಿ ಭವಿಷ್ಯ ಏನು ನೋಡಲ್ಲ ಸರ್, ದೇವ್ರ ನಮಸ್ಕಾರ ಮಾಡ್ತೀನಿ, ಹೋಗ್ತಾ ಇರ್ತೀನಿ. ಆಗತ್ತು ಕೆಟ್ಟದಾದ್ರೂ ಪರವಾಗಿಲ್ಲ, ನಾಳೆ ದೇವ್ರ ನಮಸ್ಕಾರ ಮಾಡೋದು ನಿಲ್ಲಿಸಲ್ಲ, ಗಂಟೆ ಬಾರಿಸೋದು ನಿಲ್ಲಿಸಲ್ಲ ಮನೇಲಿ. ಕೆಲವರು ಗಂಟೆ ಡೈಲಿ ಬಾರಿಸ್ತಾರೆ. ಪಕ್ಕದ ಮನೆಗೆ ತೊಂದರೆ ಆದರೂ ಪರವಾಗಿಲ್ಲ, ಆಚೆ ಎಲ್ಲ ಸೇರಿಸಿ ಅವ್ರಿಗೆ ಪಕ್ಕದಲ್ಲಿರೋರ್ಗೂ ರೋದನೆ ಆಗಿ ಪಕ್ಕದಲ್ಲಿರೋ ದೇವರು ಎದ್ದೋಗ್ಬಿಡ್ಬೇಕು, ಆ ಥರ ಗಂಟೆ ಬಾರಿಸ್ತಾರೆ. ನಾನು ಮಾಸ್ತಾನೆ. ಆಮೇಲೆ ಗಂಟೆ ಬಾರಿಸ್ಬೇಕಾದ್ರೆ 2 ನಿಮಿಷ 3 ನಿಮಿಷ 2 ನಿಮಿಷದೊಳಗಿರಬೇಕು ಮ್ಯಾಕ್ಸ್. ಅದು 2 ನಿಮಿಷನೂ ಜಾಸ್ತಿನೇ ಆ್ಯಕ್ಚುಲಿ ನನ್ನ ಪ್ರಕಾರ. 1 ನಿಮಿಷ ಇರಬೇಕಷ್ಟೇ. ದೇವ್ರನ್ನ ಅಟೆನ್ಷನ್ಗೆ ನಾವು ಮಾಡೋದು, ದೇವ್ರಿಗೆ ಅಟೆನ್ಷನ್, ನಮ್ಮ ಅಟೆನ್ಷನ್ ಇರಲಿ ಅಂತ ಗಂಟೆ ಬಾರಿಸೋದು. ಬಾರಿಸ್ತಾನೆ ಇರ್ತಾರೆ ಗಂಡ. ಅದು ಏನು ಮನೆಯಲ್ಲಿ ಎಲ್ಲೆಲ್ಲಿ ಎಷ್ಟೋ ಒಂದು 25-40 ಫೋಟೋ, ಅದು ಬೆಡ್ರೂಮಲ್ಲಿರೋ ದೇವ್ರ ಮನೆಯಿಂದ ಹಿಡಿದು ಬಾತ್ರೂಮ್ ಬಿಟ್ಟು ಹಾಲಲ್ಲಿರೋದು, ದೇವ್ರ ಮನೇಲಿರೋದು, ಅಡುಗೆ ಮನೇಲಿ ಏನಾದ್ರು ಇಟ್ಟರೆ ಅಲ್ಲಿ ಎಲ್ಲದಕ್ಕೂ ಸೌಂಡು, ಫುಲ್ ಸೌಂಡು. 3 ಮಿನಿಟ್ಸ್ 4 ಮಿನಿಟ್ಸು ಸೌಂಡು. ಅದು ಹಿಂಪಾಗಿ ಯಾಕಿರಲ್ಲ ಅಂತಂದರೆ ಲೋಕಲ್ ಇದರಲ್ಲಿ ಮಾಡಿರ್ತಾರೆ, ಲೋಹದಲ್ಲಿ ಮಾಡಿರ್ತಾರೆ, ಹಿಂಪಾಗಿರಲ್ಲ, ಅದಕ್ಕೆ ಇರಿಟೇಷನ್ ಆಗುತ್ತೆ. ದೇವಸ್ಥಾನದಲ್ಲಿ ಹೊಡೆಯುತ್ತಲ್ಲ ಟಣ್ ಅಂತ, ಏನೋ ಒಂಥರ ನಾದಮಯ ಅಂತ, ಅಂಥದ್ದಿರಲ್ಲ ಮನೇಲಿ. ನಿಮಗೆ ಹೇಳ್ತೀನಿ, ಗಂಟೆ ಇಡಬೇಕಾದ್ರೆ ಹುಷಾರು. ನಿಜವಾದ ನಾದಮಯವಾಗಿರ್ತಕ್ಕಂಥ ಅಷ್ಟಲೋಹ, ಪಂಚಲೋಹ, ಓಕೆ ಅದು ಸಿಕ್ಕಿಲ್ಲ ಅಂದರೆ ಪಂಚಲೋಹ, ಇಲ್ಲಾಂದರೆ ಅಷ್ಟಲೋಹ, ಅರ್ಥ ಮಾಡ್ಕೊಳ್ಳಿ. ಅಷ್ಟಲೋಹದ ಗಂಟೆ ನಾದವನ್ನು ತರುತ್ತೆ. ನೀವು ಬಾರಿಸೋ ಗಂಟೆ ಇನ್ನೊಬ್ಬರಿಗೆ ಹಿಂಸೆ ತಂದರೆ ನಿಮಗೆ ಪೂಜೆ ಫಲಿಸಲ್ಲ. ಯಾಕಂದರೆ ದೇವ್ರು ಕೂತಿರ್ತಾನೆ, ನೀವು ಬಾರಿಸ್ತಾ ಇರ್ತೀರಿ, ನಾನು ನಿನ್ನ ನೋಡ್ರೆ ಖುಷಿ. ಆದರೆ ಅಲ್ಲಿ ಕೂತಿರೋರಿಗೆಲ್ಲ ಹಿಂಸೆ ಕೊಡ್ತಾ ಇದೆಯಾ ಅಂದರೆ, ನೀನು ಮಾಡಬೇಡ ನಿಲ್ಸಪ್ಪ, ಅವರೆಲ್ಲ ಹಿಂಸೆ ಪಡ್ತಾವ್ರು ನನಗೆ, ಅವರು ನನ್ನ ಮಕ್ಕಳು, ನೀವು ನನ್ನ ಮಕ್ಕಳೇ ಅಲ್ವಾ? ನೀನು ಬಾರಿಸೋದವ್ರ ನಾ ಒಂದು 10 ಜನಕ್ಕೆ ಹಿಂಸೆ ಕೊಡ್ತಾ ಇದೆಯಾ ಅಂದರೆ ನೀನು ನಿಲ್ಲಿಸ್ಬಿಡು, ಬೇಡ. ದೇವರ ಸ್ವಭಾವ ಹೇಗೆ ಅಂತಂದರೆ ಎಲ್ಲರೂ ಪೀಸ್ಫುಲ್ ಆಗಿರಬೇಕು ಅಂತ. ನೀನು ನನಗೆ ಆಡಂಬರ ಮಾಡಿ ಜೋರ ಗಂಟೆ ಬಾರಿಸಿ, ಅದಕ್ಕೆ ಗಂಟೆನ ಯಾವ್ಯಾವುದೋ ಎಲ್ಲೆಲ್ಲೋ ಲೋಕಲ್ ತಗೊಂಬಂದರೆ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ. ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ಎ ಗುಡ್ ಇದು. ಆ ಸೌಂಡು ತುಂಬ, ಒಂದು ಸೌಂಡ್ ಬಾರಿಸಿದ್ರೆ ಇಂಪಾಗಿರಬೇಕು. ಈಗ ನಾವು ಎಷ್ಟೊಂದು ಸತಿ ನಾವು ದೇವಸ್ಥಾನದ ಹತ್ರದ ಮನೆಗಳಿರ್ತೀವಿ. ಈ ಮೂವಿಗಳಲ್ಲಿ ಹಾಡು ಬರೋಕ್ಕಿಂತ ಮುಂಚೆ ಒಂದು ಗಂಟೆ ಬಾರಿಸ್ತಾರೆ, ಅದು ಭಾಳ ಹಿಂಪಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, 7 ಶಿವ 7 ಶಿವ ಬರುತ್ತಲ್ಲ, ಫಸ್ಟ್ ಒಂದು ಗಂಟೆ ಬರುತ್ತೆ. ಆ ಗಂಟೆ ಸೌಂಡ್ ಎಲ್ಲನೂ ಅಷ್ಟಧಾತುವಿಂದ ಮಾಡಿರ್ತಕ್ಕಂಥ ಸೌಂಡ್ ಅದು. 7 ಶಿವ 7 ಶಿವ ಟಿಂಗ್ ಅಂತ ಬರುತ್ತೆ, ಬಾಳೆಬಂಡಿ ಊಡು ಶಿವ ಅಂತ ಟಿಂಗ್ ಅಂತ ಬರುತ್ತಲ್ಲ, ಆ ಸೌಂಡ್ ಇದೆಯಲ್ಲ, ದಟ್ ಈಸ್ ದಿ ರಿಯಲ್ ಗಂಟೆದು ಸೌಂಡ್ ಅದು. ಸೊ ನಾವು ಮಾಡೋದೆಲ್ಲ ಈ ಸ್ಟೀಲ್ಗಳ ಗಂಟೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಸ್ಟೀಲ್. ಆ ಸ್ಟೀಲೆಲ್ಲ ಶನಿದು ಅಂಶ. ಶನಿನ ಹಾಕೊಂಡು ಅಲ್ಲಾಡಿಸಿರ್ತೀವಿ, ಶನಿನ ಹಾಕೊಂಡು ಅಲ್ಲಾಡಿಸಿ ಇಲ್ಲೂ ರೋದನೆ. ಎಷ್ಟು ಜನ ಪಾಪ ಮನೇಲಿ ಗಂಟೆ ಬಾರಿಸೋರು ಕೆಲವು ಇರ್ತಾರೆ, ಮನೇಲಿ ಪಾಪ ಮಕ್ಕಳು ರೋದನೆ. ಅಯ್ಯೋ ನಮ್ಮಪ್ಪ ಸ್ಟಾರ್ಟ್ ಮಾಡಿದ್ರು, ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು ಗಂಟೆ ಇಟ್ಕೊಳೋಕ್ಕೆ, ಅದು ಇಂಪಾಗೂ ಇರಲ್ಲ. ಸೊ ಗಂಟೆ ಬಾರಿಸ್ಬೇಕಾದ್ರೆ ಸ್ವಲ್ಪ ಇಂಪಾಗಿರೋದು ತಗೊಂಬನ್ನಿ. ಅಟ್ಲೀಸ್ಟು ಏನೋ ಒಂದು ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಬೇಕು. ಆ ಗಂಟೆ ಹೇಗಿರಬೇಕು ಅಂದರೆ, ಮಲಗಿರೋರು ಇನ್ನೂ ಸ್ವಲ್ಪ ನೆಮ್ಮದಿಗೆ, ಓಹೋ ಒಳ್ಳೆ ವೈಬ್ರೇಷನ್ ಬಂತು ಅಂತ ಮಲಗಬೇಕು, ಹಂಗಿರಬೇಕು. ಅದು ಬಂದು ಎಬ್ಬಿಸಿ ಕಿರಿಕಿರಿಯಾಗಿ, ತುಂಬ ಜನ ಗಂಟೆ ಬಾರಿಸ್ತಕ್ಕಂಥ ಮನೇಲಿ ಕಿರಿಕಿರಿ ಜಾಸ್ತಿ ಇರುತ್ತೆ. ಯಾಕಂದರೆ ಯು ಆರ್ ರಿಂಗಿಂಗ್ ದಿ ರಾಂಗ್ ಫೊನಾಟಿಕ್ ಟ್ಯೂನ್ಸ್, ರಿಂಗ್ ಟೋನ್ಸ್ ಅಂತ ಕರಿತೀನಿ. ಯಾಕಂದರೆ ಆ ಶಬ್ದದಲ್ಲಿ ಓಂಕಾರ ಇರಬೇಕು, ಒಂದು ಸತಿ ಒಂದು ಬಾರಿಸಿದ್ರೆ ಆ ವೈಬ್ರೇಷನ್ ಇರಬೇಕು. ಇದನ್ನು ನಾವು ಚೈನಾದಲ್ಲಿ, ಜಪಾನಲ್ಲಿ ಸಿಂಗಿಂಗ್ ಬೌಲ್ ಅಂತ ಕರೀತಾರೆ, ಟಂಗ್ ಅಂತ ಹೊಡಿತಾರೆ. ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ಟಿಬೇಟಲ್ಲೆಲ್ಲ ಟಿಬೇಟಿಯನ್ ಬೌಲ್ ಅಂತಾರೆ, ಅದು ಸೌಂಡ್ ಎನರ್ಜಿನೇ. ನಾವು ದೇವರು ಎದ್ದೊಳ್ತಾನೋ ಅಥವಾ ನಾವು ಎದ್ದೊಳ್ಬೇಕೋ ಅಥವಾ ನಾವು ಬಾರಿಸಿದ್ದೀವಿ ಅಂತ ತಿಳ್ಕೊಬೇಕು, ಡಡ 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 ಹೊಡೆದ್ಬಿಡೋದು ತುಂಬಾ ಇದೆ. ಯಾಕೆಂದರೆ ನಮ್ಮ
ತುಂಬ ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಇದೆ. ಈಗ ಆ್ಯಕ್ಚುಲಿ ಮನೆಗಳಲ್ಲಿ ಗಂಟೆ ಇರಲಿಲ್ಲ ಫಸ್ಟು. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಗಂಟೆ ಇರಲಿಲ್ಲ, 100% ಗಂಟೆ ಇರಲಿಲ್ಲ. ತುಂಬ ಮನೆಗಳಲ್ಲಿ ಗಂಟೆ ಇರಲಿಲ್ಲ. ಈಗ ವ್ಯಾಪಾರೀಕರಣ ಆಗ್ಬಿಟ್ಟು ನಮ್ಮಲ್ಲೂ ಗಂಟೆ ಬಾರಿಸ್, ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತವ್ರ, ನಾವು ಗಂಟೆ ಬಾರಿಸೋಣ. ಹೌದು. ಸೊ ಆ ಒಂದು ನಿಟ್ಟಲ್ಲಿ ಸುಮ್ಮನೆ ಮಾನಸಿಕ ಪೂಜೆ ಅಂತ ಕರಿತೀವಿ. ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಮಾನಸಿಕ ಪೂಜೆ, ವಾಕ್ ಪೂಜೆ, ಎಷ್ಟೊಂದು ವಿಧ ವಿಧವಾಗಿರ್ತಕ್ಕಂಥ ಪೂಜೆಗಳಿದ್ದಾವೆ. ಮಂತ್ರಗಳಲ್ಲೂ ಅನೇಕ ಮಂತ್ರಗಳಿದ್ದಾವೆ. ಅದನ್ನು ನಾವು ಸ್ಪೀಡಾಗಿ ಹೇಳ್ತಕ್ಕಂಥದ್ದು ಅಥವಾ ಸ್ಲೋ ಆಗಿ ಹೇಳ್ತಕ್ಕಂಥದ್ದು, ಟೆಂಪೋ ಅಂತ ನಾವು ಕರಿತೀವಿ, ಅದರದ್ರಲ್ಲೂ ಇದೆ. ಏಕೆಂದರೆ ಸೌಂಡ್ ವೈಬ್ರೇಷನ್ ಶುಡ್ ರೀಚ್ ಅಂತ ಒಂದು. ಫೈನಲ್ ಆಗಿ ಒಂದು ಮಾತು ಹೇಳ್ತೀನಿ, ಜ್ಯೋತಿಷ್ಯ ಅನ್ನೋದು ಅಡಿಕ್ಷನ್ ಎಲ್ಲರಿಗೂ ಇದೆ. ಜ್ಯೋತಿಷ್ಯ ಅಡಿಕ್ಷನ್ ಎಲ್ಲರಿಗೂ ಇದೆ. ಆ ಅಡಿಕ್ಷನ್ ಯಾವುದು ಅಂತಂದರೆ ರಾಶಿ ಭವಿಷ್ಯದ ಮೇಲಿದೆ. ಅದು ನೆಗೆಟಿವ್ ಅಡಿಕ್ಷನ್ನು, ಕುಡುಕರ ಅಡಿಕ್ಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಡುಕರು ಯಾವ ಥರ ಅಡಿಕ್ಟ್ ಆಗಿದ್ದಾರೆ, ಯಾಕಂದರೆ ಕುಡುಕರದು ಅಡಿಕ್ಷನ್ ಏನಾಗುತ್ತೆ ದೇಹಕ್ಕೆ ಸಮಸ್ಯೆ ಬಂದೇ ಬರುತ್ತೆ, ಆರೋಗ್ಯ ಕೆಡುತ್ತೆ. ಹಾಗೆಯೇ ರಾಶಿ ಭವಿಷ್ಯನೂ ನಿಮ್ಮ ಬದುಕನ್ನು ಕೆಡಿಸುತ್ತೆ. ರಾಶಿ ಭವಿಷ್ಯನ ನಾನು ಕುಡಿಯೋದಕ್ಕೆ ಹೋಲಿಸ್ತೀನಿ. ಯಾಕೆಂದರೆ 140 ಕೋಟಿ 12 ಕೋಟಿ ಜನಕ್ಕೆ ನಾವು ಏನು ಹೇಳ್ತೀವೋ ಅದನ್ನೇ ಆಗುತ್ತಾ? ಮತ್ತು 25 ವಾಹಿನಿ, 40 ವಾಹಿನಿ, 50 ವಾಹಿನಿ ಅಥವಾ 50 ಯೂಟ್ಯೂಬ್ಗಳು ನೋಡ್ಕೊಂಬನ್ನಿ, ಒಂದು ಮೇಷರಾಶಿದ ಬರೀ ಎಲ್ಲ ನೋಡ್ಕೊಂಬನ್ನಿ, ಒಬ್ರೊಬ್ರು ಒಂಥರ ಹೇಳ್ತಾರೆ. ಇದೇ ಇಂಟಾಕ್ಸಿಕೇಷನ್ ಅಂತ ಕರಿತೀವಿ. ಇದಕ್ಕಿಂತ ದೂರ ಇರಬೇಕು ಅಂದರೆ ರಾಶಿ ಭವಿಷ್ಯದಿಂದ ದೂರ ಇರಿ. ನಿಮ್ಮ ಬದುಕು ನೋಡ್ಕೋಬೇಕು ಅಂತಂದರೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ 6,999. ನೀವು ಆಲೋಚನೆ ಮಾಡಿ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರೋಕ್ಕೆ 6,999 ಎಷ್ಟು ದೊಡ್ಡದು ಮಹತ್ವ ಪಡೆದಿದೆ. ಅದು ತುಂಬ ದೊಡ್ಡದಿದೆ ಅಂತಂದರೆ ಬರಲೇಬೇಡಿ, ಜ್ಯೋತಿಷಕ್ಕೆ ಬರಬೇಡಿ. ಅದೇನೂ ಇಲ್ಲ, ಲೆಕ್ಕಕ್ಕೆ ಇಲ್ಲ ಅನ್ನೋದು ಸುಮ್ಮನೆ ಹೃದಯಪೂರ್ವಕವಾಗಿ ಹೃದಯ ಓಪನ್ ಮಾಡಿ, ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಬಾಯಿ ಮುಚ್ಕೊಂಡು ಬಂದುಬಿಡಿ. ಹೃದಯ ತೆರೆದಿಟ್ಬಿಟ್ಟು ಬನ್ನಿ. ಇದನ್ನು ನಾನು ಹೇಳ್ತಾ ಇದ್ದೀನಿ, ತುಂಬ ಜನ ಕೇಳ್ತಾ ಇದ್ದಾರೆ ವಾಹಿನಿಲಿ, ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ 6,900 ದೊಡ್ಡದಾ ಅಥವಾ ನಿಮಗೆ ನಿಜವಾಗ್ಲೂ ಏನು ಪರಿಹಾರ ಇದೆ, ನೆಮ್ಮದಿ ತೋರಿಸುತ್ತಾ? ಈ ರಾಶಿ ಭವಿಷ್ಯ ನೋಡಿ 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 ಸತ್ತೋಗಿದ್ದೀನಿ ಅನ್ನೋರು ಆಲೋಚನೆ ಮಾಡಿ. ಈಗ ತಾನೇ ರಾಶಿ ಭವಿಷ್ಯ ಸ್ಟಾರ್ಟ್ ಮಾಡೋದ್ರು 10 ಸತಿ ಆಲೋಚನೆ ಮಾಡಿ. ರಾಶಿ ಭವಿಷ್ಯ ಅನ್ನೋದು ಕುಡಿತಕ್ಕೆ ಸಮಾನ. ಯಾಕಂದರೆ ಅಡಿಕ್ಷನ್ ಅಂತ ಹೇಳಿದ್ದೀವಿ. ಕುಡಿಯೋದು ಅಡಿಕ್ಷನ್ ಅಲ್ವಾ? ಇದು ಅಡಿಕ್ಷನ್ನೇ ಅಷ್ಟೇ, ಅಡಿಕ್ಷನ್ಗೆ ಸಮಾನ. ಆದರೆ ಅಲ್ಲಿ ಕುಡಿಯೋದು ಹಾನಿಕಾರಕ, ಇಲ್ಲಿ ರಾಶಿ ಭವಿಷ್ಯನೂ ಹಾನಿಕಾರಕ. ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಮೇಡಮ್, ಕೇಳಿಸ್ತಿದೆ ಮೇಡಮ್. ಓಕೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪೀಣ್ಯದಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 27/9/93. ಓಕೆ, 27/9/93. ಹುಟ್ಟಿದ ಸಮಯ 10 ಗಂಟೆ ಬೆಳಗ್ಗೆ 10 ಗಂಟೆ. ಓಕೆ, ಹುಟ್ಟಿದೂರು? ಬೆಂಗಳೂರು ಮೇಡಮ್. ಬೆಂಗಳೂರು. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಕುಂಭರಾಶಿಯಲ್ಲಿ ಹುಟ್ಟಿದ್ದಾರೆ, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥದ್ದು 2030ವರೆಗೂ ಕೂಡ ಗುರುದಶೆ ನಡೀತಾ ಇದೆ. ಗುರುದಶೆಯ ಕಾಂಬಿನೇಷನ್ ಅಲ್ಲಿ ಗುರು 11, 1, 6, 11, 2, 5. ಮದುವೆ ಆಯ್ತಾ? ಇಲ್ಲ ಡಾಕ್ಟರ್, ಇಲ್ಲ ಸರ್, ಇನ್ನೂ ಮದುವೆ ಆಗಿಲ್ಲ ಗುರುಜಿ. ಓಕೆ, ದಶಾದಲ್ಲಿ ಯಾವಾಗಲೂ 2ನೇ ಮನೆ 7ನೇ ಮನೆ ನಕ್ಷತ್ರದಲ್ಲಿ ಬಂದಿಲ್ಲ ಅಂತಂದರೆ ಮದುವೆ ಯೋಗ ತುಂಬ ಕಷ್ಟ. ಯಾಕೆಂದರೆ ಫಸ್ಟು ನಾವು ದಶಾದಲ್ಲಿ ಒಂದು ಇಂಡಿಕೇಶನ್ ನೋಡ್ತೀವಿ ಮದುವೆ ಹೆಂಗಿದೆ ಅಂತ. ಆ ಇಂಡಿಕೇಷನಲ್ಲಿ 11, 1, 6 ಬಂದರೆ ಭಾಳಷ್ಟು ಟಫ್, ತುಂಬ ಡಿಲೇ ಆಗುತ್ತೆ. ಈಗ ಭುಕ್ತಿಗೆ ಹೋಗೋಣ. ಭುಕ್ತಿಯಲ್ಲಿ ಏನಾದರೂ ಇದೆಯಾ ಅಂತ ನಾವು ನೋಡಿದಾಗ ಅಲ್ಲಿ 2 ಮತ್ತು 7 ಬಂದಿಲ್ಲ. ಹಿರಿಯರ ಪ್ರೆಷರಿಂದ ಒಂದು ಎಂಗೇಜ್ಮೆಂಟ್ ಮಾಡಿಕೊಂಡು ಮಾಡಬೇಕು. ಈಗ ಪ್ರಶ್ನೆ ಏನಿದೆ ನಾನು ಕೇಳಿಬಿಡ್ತೀನಿ, ನಾನು ಹೇಳ್ತಾ ಇದ್ದೆ ನೋಡಿಕೊಂಡು. ಪ್ರಶ್ನೆ ಅದೇ ಮದುವೆ ಬಗ್ಗೆನೇ ನೋಡ್ತಾ ಇದೀವಿ. ಎಷ್ಟು ಮದುವೆ ನಾವು ಹೋದ್ರೂ ಹ್ಞೂ ಅಂತಾರೆ, ಹಾಗೆ ಮುರಿದೋಗುತ್ತೆ ಸರ್ ನಮ್ದು. ಹ್ಞೂ ಅಂತಾರೆ ಅಂದರೆ ಏನೋ ಅದು ಯಾವುದೋ ಆಡ್ ಬಂದಂಗಾಯ್ತು, ಹ್ಞೂ ಅಂಟಾವ ಹ್ಞೂ ಅಂಟಾವ ಅಂತ ಅಲ್ಲನಮ್ಮ, ಯಾವುದೋ ಆಡ್ ಬರ್ತಾರೆ, ಹ್ಞೂ ಅಂಟಾವ ಈ ಥರ ನಗ್ತಾ ಇರ್ಬೇಕು ಯಾವಾಗಲೂ. ನೋಡ್ದಾ, ನಮ್ಮ ಇವ್ರು ಕಾಲರ್ಸು ನಗ್ತಾ ಇದ್ದಾರೆ. ಇನ್ನೇನಾಯ್ತು? ಓಕೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು? ಇದು ಮಾಡ್ತಿದ್ದಾರೆ, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದಾರೆ ಸರ್. ಜಾತಕ ಜಾಸ್ತಿ ತೋರ್ಸಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಯಾಕೆಂದರೆ ಇಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡ್ಡಗೋಡೆ ಇರತಕ್ಕಂಥ ಸಮಸ್ಯೆ ಇದೆ.
ಸಬ್ಲಾಡಲ್ಲಿ 11, 2, 5 ಬಂದಿರೋದ್ರಿಂದ ಸಬ್ಲಾಡ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಗುರುವಿನ ಉಂಗುರ ಆಗಿರ್ತಕ್ಕಂಥ ಎಲ್ಲೋ ಸಫೈರು ನಮ್ಮ ಆಫೀಸಲ್ಲಿ ಸಿಗುತ್ತೆ, ಎನರ್ಜೈಸ್ ಮಾಡಿಕೊಡ್ತೀವಿ. ದಯವಿಟ್ಟು ಫೋನ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಎಲ್ಲ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಮೈನ್ಸ್ ಆಗೋದು. ತುಂಬ ಜನ ಬ್ಯಾಂಕಾಕ್ ತೊಗೊಂಬಂದು ಇದೆಲ್ಲೋ ಹಾಕಿ ಅಂತ ಹರಳಿದು ಹೇಳ್ತೀನಿ. ತುಂಬ ಜನ ಅಡಿಕ್ಷನ್ಗೆ ಹೋಗಿ ಮೋಸ ಹೋಗಿದ್ದಾರೆ. ಒಂದು ಗುರುವಿನ ವಿಚಾರದಲ್ಲಿ ಹಾಕಿ ಒಂದು ಮಂತ್ರವನ್ನು ಪಠನೆ ಮಾಡೋಕ್ಕೆ ಹೇಳಿ ನಿಮ್ಮ ಮಗನಿಗೆ. ಓಂ ಬ್ರಹ್ಮಸ್ಪತೇ ನಮಃ ಅಂತ ಪಠನೆ ಮಾಡೋಕ್ಕೆ ಹೇಳಿ. ಸೂರ್ಯ ಈಗ ಸದ್ಯಕ್ಕೆ 2000 ಗುರುವಿನಲ್ಲಿ 2026 ಫೆಬ್ರವರಿ ಒಳಗಡೆ ನಿಮಗೆ ಒಂದೇ ಒಂದು ಅಥವಾ 2 ಮ್ಯಾಕ್ಸಿಮಮ್ಮು ಸೆಟ್ ಆಗುತ್ತೆ. ಅದನ್ನು ಮಾಡಿಕೊಳ್ಳೇಬೇಕು. ವೈವಾಹಿಕ ಜೀವನದ ಬಗ್ಗೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. 50% ಇಲ್ಲಿ ಚೆನ್ನಾಗಿಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ ನೀವು ಏನೆಲ್ಲ ಕಲಿತೀರಾ 24ನೇ ತಾರೀಕಲ್ಲಿರೋ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ಅನ್ನೋದ್ರ ಬಗ್ಗೆ. ಸೊ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡ್ಕೊಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಟಿವಿ ನೋಡಿ ಮಾತಾಡಬೇಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಮ್ಮ ಹೆಸರು ಜ್ಞಾನೇಶ್ವರ್ ಅಂತಂದು ಸೊರಬಾದಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 4/6/81. 4/6/81. ಹುಟ್ಟಿದ ಸಮಯ ಸಂಜೆ 6:52 ಗುರುವಾರ. 6:52 ಗುರುವಾರ. ಓಕೆ, ಹುಟ್ಟಿದೂರು ಸೊರಬ. ಸ್ವಲ್ಪ. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಓಕೆ ಗುರುಜಿ, ನಂದೇ ಆರ್ಥಿಕವಾಗಿ ಬಹಳ ಇದಾಗ್ಬಿಟ್ಟಿದ್ದೀನಿ, ಅದ್ರ ಬಗ್ಗೆ ನಿಮ್ಮ ಹತ್ರ ತಿಳ್ಕೊಬೇಕಾಯ್ತು. ಓಕೆ, ರೈಟ್. ರಾಶಿ ಮಿಥುನ ರಾಶಿಲಿ ಹುಟ್ಟಿದ್ದೀರಾ. ಹಾ ಗುರುಜಿ. ಆರ್ದ್ರ ನಕ್ಷತ್ರ 4ನೇ ಪಾದ. 44 ವರ್ಷ ಆಯಿತು. ಶನಿ ದಶೆ ಮುಗಿದು ಬುಧ ದಶೆ ಬಂದಿದೆ. ಬುಧ ದಶೆ 17 ಆದಮೇಲೆ ನಿಮಗೆ ಆರ್ಥಿಕ ಪರಿಸ್ಥಿತಿ 8 ಬಂದಿರೋದ್ರಿಂದ ಸಮಸ್ಯೆ. ನಂಬಿ ಮೋಸ ಹೋಗ್ತಕ್ಕಂಥದ್ದು,
ಅಥವಾ ಕೊಟ್ಟು ಸಮಸ್ಯೆ ಮಾಡ್ಕೊಳ್ಳೋದೋ ಅಥವಾ ಶತ್ರುಗಳು ಬರ್ತಕ್ಕಂಥದ್ದು ಕಾಂಬಿನೇಷನ್ ಇಲ್ಲಿ 8 ಇದೆ. ಬಟ್ ಆದರೆ ನಿಮ್ಮ ಜೀವನಕ್ಕೇನು ಮೇಜರಾಗಿ ಸಮಸ್ಯೆ ಇಲ್ಲ, ಯಾಕಂದರೆ 10 ಬಂತು ಅಂತಂದರೆ ಹೆಂಗಾರು ಉಳಿಸ್ಕೊಳ್ಳುತ್ತೆ. ಹೋಗಿರೋದು ಬರದೇ ಇರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. 8 ಈ 8 ಬಂದಿರತಕ್ಕಂಥ ಗ್ರಹ ಬಂದ್ಬಿಟ್ಟು ರಾಹುವಿನ ಸಮಸ್ಯೆ. ನೋಡಿ, ತುಂಬ ಜನಕ್ಕೆ ಜ್ಯೋತಿಷ್ಯ ಯಾಕೆ ಗೊತ್ತಿಲ್ಲ ಅಂತ ಈ ಒಂದು ಪಿಕ್ಚರಲ್ಲಿ ಹೇಳ್ತೀನಿ. ಇವರಿಗೆ ಸಮಸ್ಯೆ ಅಂತಂದಾಗ ಬುಧ ನಡೀತಾ ಇರುತ್ತೆ ಅಂತ ಹೇಳ್ತಾರೆ, ಯಾವ ಕಾಂಬಿನೇಷನ್ ಅಂತ ನೋಡಿ ಹೇಳೋದಿಲ್ಲ, ಒಂದು ಪ್ರಾಬ್ಲಮ್ಮು. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ರಾಹು 9ನೇ ಮನೇಲಿದ್ದಾನೆ. ಎಲ್ಲರೂ ತಿಳ್ಕೊಳ್ಳಿ, ಇಲ್ಲಿ ರಾಹು 9 ಇದು 1 7 9ನೇ ಮನೆ. 9ನೇ ಮನೆ ಭಾಗ್ಯಸ್ಥಾನದಲ್ಲಿದೆ ಅಂತಂತಾರೆ. ತುಂಬ ಜನ ಜ್ಯೋತಿಷ್ಯರಿಗೆ ಕಾಂಪೌಂಡ್ರಿಗೆ ಗೊತ್ತಿಲ್ಲ. ಭಾವಚಲಿತ ಕಲೀರಿ. ಜ್ಯೋತಿಷ್ಯರಾದವರು ಇವತ್ತು ನಾನು ರಾಶಿ ಭವಿಷ್ಯನ ಬಿಟ್ಟು ಲಗ್ನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೆ ಇಷ್ಟು ದಿವಸ. ಈಗ ಲಗ್ನದ ಜೊತೆ ಭಾವಚಲಿತ ಚಾರ್ಟ್ ನೋಡ್ತೀರಾ ಅಂತ ಪಬ್ಲಿಕ್ ಕೇಳಬೇಕು. ಪಬ್ಲಿಕ್ ಅವರು ಪುರೋಹಿತರನ್ನಾಗಲಿ ಜ್ಯೋತಿಷ್ಯರನ್ನಾಗಲಿ ಭಾವಚಲಿತ ಚಾರ್ಟ್ ನೋಡ್ತೀರಾ ಅಂತಂದಾಗ ಇದು 8ನೇ ಮನೆಗೆ ಶಿಫ್ಟ್ ಆಗಿದೆ. ಇವರಿಗೆ ಸಮಸ್ಯೆ ಕೊಡ್ತಾ ಇರೋದು ರಾಹು. ಗೊತ್ತಾಗೋದೇ ಇಲ್ಲ ಇಲ್ಲಿ ಯಾವ ಸಮಸ್ಯೆ ಕೊಡ್ತಾ ಇದೆ ಅಂತ. ಸುಮ್ಮನೆ ನೋಡ್ತಾರೆ, ಅರ್ಥ ಆಗಲ್ಲ. ದುಡ್ಡೆಲ್ಲ ಲಾಸ್ ಆಗಿಬಿಟ್ಟಿದೆ ಅಂತಂದರೆ ಎಲ್ಲ ಅಷ್ಟಮದಲ್ಲಿದೆ ಇಷ್ಟು ಗ್ರಹನು ಅಂತ ಹೇಳ್ತಾರೆ. ಚಂದ್ರ ಬುಧ ಶುಕ್ರ ಅಷ್ಟಮಕ್ಕೆ ಹೋಗ್ಬಿಟ್ಟಿದೆ ಅಂತಾರೆ. ಬಟ್ ಆದರೆ ರಾಹುನು ಅಷ್ಟಮಕ್ಕೆ ಹೋಗಿದ್ದಾನೆ ಭಾವಚಲಿತದ ಪ್ರಕಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ಭವಿಷ್ಯ ನಿಲ್ಲಿಸಿದ್ದಾರೆ. ತುಂಬ ಜನ ಲಗ್ನ ಪ್ರಾಮುಖ್ಯ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇವತ್ತಿಂದ ನನ್ನ ಒಂದು ಹಾದಿ ಲಗ್ನ ನೋಡ್ತಾ ಇದ್ದಿರಲ್ಲ, ಭಾವಚಲಿತ ಲಗ್ನವನ್ನು ನೋಡಿ. ಭಾವಚಲಿತ ವಿಚ್ ಈಸ್ ನೋನ್ ಆಸ್ ಪ್ಲೆಸಿಡಸ್ ಸಿಸ್ಟಮ್ ವೇರ್ ವಿ ಯೂಸ್ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಲ್ಲಿ. ಜ್ಯೋತಿಷ್ಯದಲ್ಲಿ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ ರೀ. ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರ ಹತ್ರನೂ ಹೋಗ್ಬೇಡಿ ಜ್ಯೋತಿಷ್ಯ ಕೇಳೋಕ್ಕೆ, ಬಂದು ಕಲ್ತ್ಬಿಡಿ. 6999 ದೊಡ್ಡದಲ್ಲ. ಇವರು ಮೂಲಂಗಿನ ದಾನ ಮಾಡ್ತಾ ಬರಬೇಕು. ಅದ್ರ ಜೊತೆಗೆ 10ನೇ ಮನೆ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ 10 3 4 ಶನಿನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇವರು. ಅಂದರೆ ಒಂದು ಬ್ಲೂ ಸಫೈರ್ ಹಾಕೋಬೇಕು. ಬ್ಲ್ಯಾಕ್ ಕಲರ್ ಡ್ರೆಸ್ ಜಾಸ್ತಿ ಯೂಸ್ ಮಾಡಬೇಕು ಇವರು, ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಈ ಸೀಕ್ರೆಟ್ಸೇ ನಿಮಗೆಲ್ಲ ಹೇಳ್ಕೊಡ್ತೀನಿ ಬನ್ನಿ. ಇಂಥ ಸೀಕ್ರೆಟ್ಸ್ ಎಲ್ಲೂ ಊರಲ್ಲಿ ಸಿಗಲ್ಲ, ಯಾವ ದೇಶದಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಸಿಗೋದು ಇದೊಂದೇ. ಇಂಥ ಸೀಕ್ರೆಟ್ಸ್ನ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಜಸ್ಟ್ 6999 ಅನ್ನೋದು ಒಂದು ಸೈಡಲ್ಲಿಟ್ಟರೆ ಕಲಿತೀನ ಅನ್ನೋ ಒಂದು ಡೌಟಿಂದನೇ ನಿಮಗೆ ಅದೃಷ್ಟ ಹಾಳು ಮಾಡ್ಕೋತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರು ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ, ನೀವು ಅದೃಷ್ಟ ಹಾಳು ಮಾಡ್ಕೊಳ್ತಾ ಇರೋದು ಏನಕ್ಕೆ ಅಂತಂದರೆ ಭಯದಿಂದ. ಆ ದರಿದ್ರ ಅಡಿಕ್ಷನ್ಗೆ ಹೋಗಿದ್ದೀರಾ. ಆ ಅಡಿಕ್ಷನ್ ಇನ್ನೇನೂ ಅಲ್ಲ. ರಾಶಿ ಭವಿಷ್ಯ ಜನರಲ್ಲಿ ಒಂದು ಆಂದೋಲನ ತರಬೇಕು ಅಂತಂದರೆ ಯಾರ್ಯಾರು ರಾಶಿ ಭವಿಷ್ಯ ಹೇಳ್ತಾರೆ ಬ್ಯಾನ್ ಮಾಡಬೇಕು ಫಸ್ಟು. ಈ ಪ್ರಗತಿಪರರು ಮೊನ್ನೆ ಎಲ್ಲ ಗಲಾಟೆ ಮಾಡ್ತಾಯಿದ್ರು. ಈ ಇದರಲ್ಲೇನೋ ನಮ್ಮ ಗ್ರಹಣದಲ್ಲಿ ತಿಂದರೆ ಏನಾಗುತ್ತೆ ಅಂತ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಗ್ರಹಣದಲ್ಲಿ ತಿಂದರೆ ಸೂರ್ಯನಿಗೆ ಏನಾಗುತ್ತೆ? ಏನಾಗಲ್ಲ. ಗ್ರಹಣದಲ್ಲಿ ತಿಂದರೆ ಚಂದ್ರನಿಗೆ ಏನಾಗುತ್ತೆ? ಏನಾಗಲ್ಲ. ಸೊ ಗ್ರಹಣದಲ್ಲಿ ತಿಂದರೆ ರಾಹುಗೇನಾಗುತ್ತೆ? ಕೇತುಗೇನಾಗುತ್ತೆ? ದೇಶದ ಪ್ರಧಾನಿಗೆ ಏನಾಗುತ್ತೆ? ಸಿದ್ದರಾಮಯ್ಯ ಸರ್ಗೆ ಏನಾಗುತ್ತೆ ಅಲ್ವಾ? ನಿಮ್ಮ ಲೋಕಲ್ ಏರಿಯಾಗೆ ಏನಾಗುತ್ತೆ? ಏನಾಗಲ್ಲ. ಒಂದು ತಿಳ್ಕೊಳ್ಳಿ, ಏನೂ ಆಗಲ್ಲ. ಆರೋಗ್ಯದ ಕ್ರಮದಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಆ ಸಮಯದಲ್ಲಿ ಸೂರ್ಯ ಚಂದ್ರ ಭೂಮಿಯ ಕೇಂದ್ರೀಕೃತ ಆಗಿರೋದ್ರಿಂದ ವಾತಾವರಣದಲ್ಲಿ ಶಕ್ತಿ ಸಂಚಲನ ಆಗ್ತಾ ಇರುತ್ತೆ. ಅದನ್ನು ತಗೊಳ್ಳೋಣ ಅಂತಂದರೆ ಈ ಪ್ರಗತಿಪರರು ಜ್ಯೋತಿಷ್ಯರು ಹೇಳೋದೆಲ್ಲ ನಂಬೇಡಿ. ಜ್ಯೋತಿಷ್ಯ ಎಲ್ಲ ಬರೀ ಮೂಢನಂಬಿಕೆ. ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆಲ್ಲ ಯಾರ್ಯಾರು ಹೋಗಿ ತಿಂದ್ರಲ್ಲ, ತಿನ್ನಿ, ನಿಮ್ಮ ದೇಹ ನಿಮ್ಮ ಇಷ್ಟ. ನಾನು ತಿಂತೀನಿ ನಿಮ್ಮ ಜೊತೆ ಬಂದು ಅವತ್ತಿನ ದಿವಸ ಏನೂ ಆಗಲ್ಲ. ಏನೂ ಆಗಲ್ಲ. ನಿಮ್ಮ ಪಕ್ಕದಲ್ಲೇ ಬಂದು ನಾನು ತಿಂತೀನಿ ನೆಕ್ಸ್ಟ್ ಇಯರ್ ಕರೀರಿ, ಏನೂ ಆಗಲ್ಲ. ಆದರೆ ಏನಾಗುತ್ತೆ ಅಂತ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ ಸಮಯ ಇದೆಯಲ್ಲ ವ್ಯರ್ಥ ಮಾಡಬಾರ್ದು. ಅಂದರೆ ಓದೋ ಸಮಯದಲ್ಲಿ ಓದ್ಬಿಡ್ಬೇಕು ಅಂತ ಹೇಳ್ಬಿಡ್ತಾರೆ, ಆಮೇಲೆ ಟೈಮ್ ಸಿಗಲ್ಲ, ಆಮೇಲೆ ಎಂಜಾಯ್ಮೆಂಟೇ ಅಂತಾರಲ್ಲ. ಆ ಸಮಯದಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿನ ಬರ್ಸತಕ್ಕಂಥ ಒಂದು ಜಪತಪಗಳನ್ನ ಮಾಡಿಕೊಂಡ್ರೆ ಅವರ್ ಇಮ್ಯುನಿಟಿ ವಿಲ್ ಇನ್ಕ್ರೀಸ್, ಸ್ಟೆಮ್ ಸೆಲ್ಸ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಬಯೋಲಾಜಿಕಲ್ ಡಿಫೆನ್ಸ್ ಜಾಸ್ತಿ ಆಗುತ್ತೆ ಅಂತ ಋಷಿಮುನಿಗಳು ಹೇಳಿದ್ದಾರೆ. ಮೆಡಿಕಲ್ ಟೆಸ್ಟ್ ಪ್ರೂವ್ ಮಾಡಬೇಕಿದು. ಮೆಡಿಕಲ್ ಬರಬೇಕಲ್ಲ. ಎಲ್ಲ ಮೆಡಿಕಲ್ ಅವರು ಬರೀ ದುಡ್ಡು ಮಾಡ್ಕೊಂಡು ಕೂತಿದ್ದಾರಲ್ಲ, ಬನ್ನಿ ಫಾಸ್ಟಿಂಗ್ ಮಾಡಿದವರು ಹೆಂಗಿರ್ತಾರೆ ಅಂತ ಅವರೇ ಹೇಳಿದ್ದಾರೆ. ಫಾಸ್ಟಿಂಗ್ ಮಾಡಿದವ್ರಿಗೆ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ವೆರಿ ಸಿಂಪಲ್. ಪ್ರಗತಿಪರರು ಈ ರೀತಿ ಆಲೋಚನೆ ಮಾಡಿ, ಆ ರೀತಿ ಆಲೋಚನೆ ಮಾಡಬೇಡಿ.
ಒಳ್ಳೆಯದಾಗಲಿ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಹಾಗಾಗಿನೇ ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು ಕಲ್ತಿದ್ದಾರೆ. ಸೊ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು 7th ವೇದಿಕ್ ಡಾಕ್ಟರೇಟ್ ಅಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಂದು ಬೇಸಿಕ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಆಗಿದೆ. ಸೊ ಅಸ್ಟ್ರಾಲಜಿ ಅಂತಂದರೆ ಎಲ್ಲರೂ ನಾವು ಮೂಢನಂಬಿಕೆಯಲ್ಲಿ ಮಾಡ್ಕೋತಾ ಹೋಗ್ತೇವೆ. ಅಂದರೆ ನಾವು ಮುಂಚೆಲ್ಲ ಹೇಳ್ಕೊತಾ ಬಂದಿರೋದು ಅದೇ ಥರನೇ, ದೋಷಗಳಿದೆ, ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಅಸ್ಟ್ರಾಲಜಿ ಅಂದರೆ ಏನಿಲ್ಲ, ಜಸ್ಟ್ ಅಸ್ಟ್ರಾನಮಿ ಬಗ್ಗೆ ನಾವು ತಿಳ್ಕೊತೀವಿ, ಗ್ರಹಗಳ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಇದರಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಇರುತ್ತೆ, ಲೈಟಾಗಿ ಮ್ಯಾಥಮೆಟಿಕ್ಸ್ ಬೇಸಿಕ್ ಬಂದರೆ ಸಾಕು. ಆ ಮ್ಯಾಥಮೆಟಿಕ್ಸಿಂದ ನಾವು ಯಾವಾಗ ದಶಾಭುಕ್ತಿ ಅಂತರ್ಭುಕ್ತಿ ಯಾವಾಗ ಬರುತ್ತೆ, ನಮಗೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ, ಕೆಟ್ಟ ಟೈಮ್ ಯಾವಾಗ ಬರುತ್ತೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಜಾಬ್ ಯಾವಾಗ ಸಿಗುತ್ತೆ, ಮದುವೆ ಯಾವಾಗ, ಆ ಥರ ನಾವು ನೋಡ್ಬೋದು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಕಲಿಬೋದು. ಸೊ ಇದಕ್ಕೆ ಯಾವುದೇ ಅಂತ ಮಡಿವಂತಿಕೆ ಇಲ್ಲ. ಸೊ ಯಾರಾದರೂ ಕಲಿಬೋದು. ಸೊ ಇದನ್ನು ಪ್ರತಿಯೊಬ್ಬರು ಕಲಿತ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ, ನಿಮ್ಮ ಸುತ್ತಮುತ್ತಲಿರುವ ಎಲ್ಲರಿಗೂ ಸಹಾಯ ಮಾಡಿ ಅಂತ ಹೇಳಿ. ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.